ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗು. ಒಂದು ಸ್ವಲ್ಪ ಲೇಟ್ ಆಯಿತು, ಸಾರಿ. ನಾನು ಹೇಗೆ ಹಬ್ಬ ಆಚರಿಸಿದ್ವಿ, ನಮ್ಮಲ್ಲಿ ಹೇಗೆ ವರಮಹಾಲಕ್ಷ್ಮಿ ಅವ್ರನ್ನ ಕೂಣಿಸಿದ್ವಿ ಅಂತ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾನು ನೈವೇದ್ಯಕ್ಕೆ ಅಂತ ಒಂದೆರಡು ಒಬ್ಬಟ್ಟು ಹೊಡ್ಕೊತಾ ಇದ್ದೀನಿ. ಹಂಗೆ ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ ತೆಗೆದಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೇಗ ಆಗಬೇಕಿತ್ತು, ಅದಕ್ಕೆ ಬೇಗ ಒಂದೆರಡು ಒಬ್ಬಟ್ಟು ನೈವೇದ್ಯಕ್ಕೆ ಅಂತಲೇ ಮಾಡ್ಕೊತಾ ಇದ್ದೆ. ಇದು ಬೆಳಗ್ಗೆದು ಒಂದು ಕ್ಲಿಪ್ ಇದೆ, ಇದು ಅಲ್ಲೇ 9:30 10 ಗಂಟೆದೊಂದು ಒಬ್ಬಟ್ಟು ಅಷ್ಟೇ. ನಾನು ಬೇಯಿಸ್ಬಿಟ್ಟು ಅದನ್ನು ನೈವೇದ್ಯಕ್ಕೆ ಅಂತ ಇಡ್ತೀನಿ. ನೀವೆಲ್ಲ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಸೀರೆಲ್ಲ ಉಡ್ಸೋದು ಹೆಂಗೆ, ಡೆಕೋರೇಷನ್ ಎಲ್ಲ ಹೇಗೆ ಮಾಡೋದು ಅಂತ ಒಂದು ಸಣ್ಣ ಕ್ಲಿಪ್ ಇದೆ, ಅದು ಯಾರು ನೋಡಿಲ್ವೋ ಹೋಗಿ ಒಂದು ಸರ್ತಿ ನನ್ನ ಚಾನಲ್ನ ಚೆಕ್ ಮಾಡಿ. ಇದನ್ನು ನೋಡ್ಬೋದು. ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡಿದ್ದು. ಇದು ಬೆಳಗಿನ ವೀಡಿಯೋ. ಚಿಕ್ಕದಾಗಿ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿ ಬಣ್ಣ ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಜಾಗ ಇಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ನೋಡ್ಬೋದು ನಮ್ಮನೆ ವರಮಹಾಲಕ್ಷ್ಮಿ ಅಮ್ಮನವರು ಹೇಗೆ ಡೆಕೋರೇಷನ್ ಮಾಡಿದ್ದೀನಿ. ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕ್ಲಿಪ್ಪು ಸೀರೆ ಉಡ್ಸೋದು ಹೇಗೆ ಅಂತ ಮಾತ್ರ ಇತ್ತು, ಅದನ್ನು ಮಾತ್ರ ಶೇರ್ ಮಾಡಿದ್ದೀನಿ ನೆನ್ನೆ. ಹೋಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನೋಡ್ಬೋದು ವರಮಹಾಲಕ್ಷ್ಮಿ ಅಮ್ಮನವ್ರು ನಾನು ಈ ಥರ ರೆಡಿ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದಾರಾ ಅಂತ ಕಮೆಂಟ್ ಮಾಡಿ ಹೇಳಿ. ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಿಂಪಲ್ಲಾಗಿ ದೇವ್ರ ಮನೆಯೂ ಅಷ್ಟೇ ರೆಡಿ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ. ಒಬ್ಬಟ್ಟು ಸಾರು, ಅನ್ನ, ಕೋಸಂಬರಿ ಮತ್ತು ವಡೆ, ಇದು ಇಷ್ಟು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮಾಡಿರೋ ಅಡುಗೆ. ಸಿಂಪಲ್ ಅಡುಗೆ ಮಾಡಿದ್ವಿ, ನಾವೇನು ಜಾಸ್ತಿ ಏನು ಅಡುಗೆ ಮಾಡಿಲ್ಲ. ನಮಗೆ ಎಷ್ಟು ಬೇಕು, ನಾವು ಇರೋದೇ 4-5 ಜನ ಅಷ್ಟೇ, ಅದಕ್ಕೆ ಸಿಂಪಲ್ಲಾಗೇ ಅಡುಗೆ ಮಾಡ್ಕೊಂಡಿದ್ವಿ. ನಿಮಗೆ ಇಷ್ಟ ಆಗಿದೆಯಾ ಅಮ್ಮನವ್ರು ಕುಣಿಸಿದ ವೀಡಿಯೋ ಎಲ್ಲ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.